ಪ್ರಿಯ ವೀಕ್ಷಕರೇ, ನೀವು ಬನ್ನಂಜಿಯವರನ್ನು ಕಂಡಿರಬಹುದು, ಅವರ ಪ್ರವಚನವನ್ನು ಕೇಳಿರಬಹುದು. 80 ತುಂಬುತ್ತಿರುವ ಸಡಗರದ ಸಂಭ್ರಮದಲ್ಲಿ ಅವರ ದರ್ಶನವನ್ನು ತಮ್ಮ ಮುಂದೆ ತೆರೆದಿಡಲು ನಾವು ಪ್ರಯತ್ನ ಮಾಡ್ತಿದ್ದೆ. 80ರ ಹರೆಯದ ಬನ್ನಂಜೆ ನಮ್ಮ ಕಣ್ಮುಂದಿರುವ ಅರಿವಿನ ಹೆಗ್ಗಡಲು. ಈ ಕಡಲ ಒಳಗೆ ಇಳಿದರೆ ಏನಿದೆ ಏನಿಲ್ಲ, ಹತ್ತಿರ ಹೋದಷ್ಟು ಗಾಢವಾಗಿ ಆವರಿಸುವ, ಅಷ್ಟೇ ಗೂಢವಾಗಿ ಉಳಿಯುವ ಬನ್ನಂಜಿಯವರನ್ನು ಕಂಡಷ್ಟು ಕಾಣಲಿಕ್ಕಿದೆ, ತಿಳಿದಷ್ಟು ತಿಳಿಲಿಕ್ಕಿದೆ ಅನ್ನೋದನ್ನು ನಾನಂತೂ ಕಂಡವನು, ಬಹಳಷ್ಟು ಜನ ಕಂಡಿರಬೇಕು ಅಂತ ಭಾವಿಸುತ್ತೇನೆ. ಈ ಕಡಲ ಆಳದಲ್ಲಿ ವೇದಾಂತ ದರ್ಶನದ ದೀಪ್ತಿ ಇದೆ, ಉಪನಿಷತ್ ಮಂತ್ರಗಳ ನವನೀತವಿದೆ, ಶ್ರವಣ ವಿನೂತನವಾದಂಥ ಪುರಾಣ ಕಥನವಿದೆ, ತತ್ವಾರ್ಥ ಶೋಧವಿದೆ, ಬೋಧವಿದೆ, ಕಾವ್ಯವಿದೆ, ಚಲನಚಿತ್ರ ಇದೆ, ಪತ್ರಿಕೋದ್ಯಮವಿದೆ, ಪ್ರವಚನ ಪಟುತ್ವವಿದೆ, ವಿದ್ವತ್ತು ಇದೆ, ವಾಗ್ಮಿತೆ ಇದೆ, ಎಲ್ಲವೂ ಇದೆ. ಬನ್ನಂಜಿಯವರು ಮಾತಾಡಿದರೆ ಅದು ಮಂತ್ರ, ಬನ್ನಂಜಿಯವರ ಬರೆಹ ಅದೊಂದು ಭಾಷ್ಯ. ಹೀಗೆ ವಿದ್ವತ್ತಿನ ಮಹಾಸಾಗರವೂ ಆಗಿರುವ ಪೂಜ್ಯ ಬನ್ನಂಜಿಯವರನ್ನು ತಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದೇನೆ. ಬನ್ನಂಜಿಯವರು ಹೇಳುವಂಥ ಒಂದು ಮಾತು ಇದೆ, ತಾನಾಗಿ ತೆರೆದುಕೊಳ್ಳದೆ ಇನ್ನೊಬ್ಬರನ್ನು ತಿಳಿಯುವುದು ಕಷ್ಟ ಅಂತ. ಹೀಗಾಗಿ ಸ್ವಲ್ಪ ಆತ್ಮೀಯವಾಗಿ ಅವರೊಡನೆ ಮಾತನಾಡಿ ನಿಮ್ಮ ಮುಂದೆ ಅವರ ದರ್ಶನವನ್ನು ತೆರೆದಿಡುವಂಥ ಪ್ರಯತ್ನಕ್ಕೆ ನಾನು ಮುಂದಾಗಿದ್ದೇನೆ. ಪೂಜ್ಯ ಬನ್ನಂಜಿಯವರಿಗೆ ತಲೆಬಾಗುತ್ತಿದ್ದೇನೆ ಗೌರವದಿಂದ. 80ರ ಹರೆಯದಲ್ಲಿ ತಾವಿದ್ದೀರಿ. ತಮ್ಮನ್ನು ದೂರದರ್ಶನದ ಮೂಲಕವಾಗಿ ಸಾರ್ವಜನಿಕರಿಗೆ, ವೀಕ್ಷಕರಿಗೆ ಪರಿಚಯಿಸಿಕೊಡುವಂಥ ಒಂದು ಸುಯೋಗ ನನ್ನ ಪಾಲಿಗೆ ಬಂದಿದೆ. ಈ ಸಂದರ್ಭದಲ್ಲಿ ನಾನು ಎಲ್ಲರ ಹಾಗೆ ಇವತ್ತು ಬನ್ನಂಜಿ ನಮ್ಮ ಮುಂದೆ ವಿದ್ವತ್ತಿನ ಪ್ರಕಾಂಡ ಪಂಡಿತರಾಗಿದ್ದರೂ ಸಹ ಎಲ್ಲರ ಹಾಗೆ ನೀವು ಬಾಲ್ಯವನ್ನು ಕಳೆದವರು ಅಂತ ನಾನು ಭಾವಿಸ್ತೇನೆ. ನಿಮ್ಮ ಬಾಲ್ಯದ ತುಂಟಾಟ, ಹುಡುಗಾಟ, ಆ ಹುಡುಗಾಟದ ಜೊತೆಯಲ್ಲಿ ಹುಡುಕಾಟ, ಇದರ ಬಗೆಗೆ ಸ್ವಲ್ಪ ಮಾತಾಡಬೇಕಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಒಳ್ಳೆಯದು. ನನಗೆ ಒಂದು ಸಮಸ್ಯೆ ಏನು ಅಂದರೆ, ಬಾಲ್ಯದಲ್ಲೂ ಹುಡುಗಾಟ ಇರಲಿಲ್ಲ, ಹುಡುಕಾಟವೇ ಇದ್ದದ್ದು. ನಾನು ಚಿಕ್ಕ ವಯಸ್ಸಿನಲ್ಲಿ ಕೂಡ ಬಹಳ ವಿಚಿತ್ರ ಇದು, ನನಗೆ ವಿಸ್ಮಯ ಅನ್ನಿಸುತ್ತೆ. ನನಗೆ ಬಾಲ್ಯದಲ್ಲಿ ಬೇರೆ ಪರಿಸರದ ಮಕ್ಕಳೊಡನೆ ಆಟ ಆಡುವುದು ಇಂಥ ಅಭ್ಯಾಸಗಳೇ ಇರಲಿಲ್ಲ. ನಾನು ಅವಾಗಲೂ ಯಾವುದೋ ಒಂದು ಪುಸ್ತಕ ಹಿಡ್ಕೊಂಡು ಓದ್ತಾ ಇರ್ತಿದ್ದೆ. ಇಲ್ಲ ಅಂದರೆ ಇನ್ನೊಂದು ಚಟ ಇತ್ತು ನನಗೆ ಚಿಕ್ಕ ಬಾಲ್ಯದಲ್ಲಿ. ನನಗೆ ಈಗ ನೆನಪಾಗ್ತಾ ಇದೆ, ಆವಾಗ ಒಂದು ಕೆಟ್ಟ ಭ್ರಮೆ ಇತ್ತು ನನಗೆ, ನಾನು ಸ್ವಾಮಿ ಆಗಬೇಕು ಅಂತ. ಯಾಕೆ ಗೊತ್ತಾ, ಸ್ವಾಮಿ ಅದೇ ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಇಷ್ಟೇ, ಇನ್ನೇನು ಗೊತ್ತಿಲ್ಲ. ನಾನು ಅದಕ್ಕೆ ತಂದೆಯವರ ಹತ್ರ ಹೇಳಿ ಒಂದು ಜೋಡಿ ಇದು ಧರಿಸಿದ್ದೆ, ಹಾವಿಗೆ. ಅವನೊಂದು ಕಾವಿಶಾಟಿ ಉಟ್ಕೊಂಡು ಹಾವಿಗೆ ಉಟ್ಕೊಂಡು ನಾನು ಹೋಗಬೇಕು. ಕಡೆಗೆ ಯಾವುದೊಂದು ಮರದ ಕೋಲು ಇಟ್ಕೊಂಡು ಎಲ್ಲರೂ ಎದ್ದು ನಿಲ್ಲಬೇಕು ಮನೆಯವರು. ಇದು ನನ್ನ ಆಟ. ಇದು ಬಿಟ್ಟು ಬೇರೆ ಆಟವೇ ಗೊತ್ತಿಲ್ಲ. ಬಟ್ ಅದು ಅಲ್ಲ, ಅದು ಬಿಟ್ಟು ಅಂದರೆ ಬೇರೆ ಈ ಚಿಂತನೆಗಳು, ಏನೇನೋ ಚಿಂತನೆಗಳು, ಅದಕ್ಕೆ ಬೇಕಾದ ಪುಸ್ತಕಗಳು. ಚಿಕ್ಕಂದಿನಿಂದ ನನಗೆ ಹೆಚ್ಚು ನಿರಂತರ ಬೇರೆ ಪರಿಸರದ ಮಕ್ಕಳೊಡನೆ ಹುಡುಗಾಟ, ನನಗೆ ಗೊತ್ತಿಲ್ಲದೆ ಯಾವುದೋ ಒಂದು ಹುಡುಕಾಟದಲ್ಲೇ ನಾನು ತೊಡಗಿದ್ದೆ. ಪ್ರಾಯ ನನ್ನ ಹುಡುಗಾಟವೆಲ್ಲ ಹುಡುಕಾಟದಲ್ಲೇ ಸಂದಿತ್ತು. ನೀವು ಸ್ವಾಮಿ ಆಗಬೇಕಂತ ಆಸೆ ಪಟ್ಟಿದ್ದೇನೆ ಅಂತೇಳಿ ನಾನು ಕೇಳಿ ತಿಳಿದಂತೆ ನೀವು ಸ್ವಾಮಿ ಆಗದಿದ್ದರೂ ಅನೇಕ ಮಂದಿ ಸ್ವಾಮಿಯವರಿಗೆ ಪಾಠ ಹೇಳಿದ್ದೀರಲ್ಲ. ನಿಜ, ಸ್ವಾಮಿಗಳಿಗೆ ಪಾಠ ಹೇಳಿದ್ದೇನೆ. ನಾನು ಸ್ವಾಮಿ ಆಗಬೇಕು ಅಂತ ಬಯಸಿದ್ದೆ. ಆಮೇಲೆ ತಮಾಷೆ ಏನು ಅಂದರೆ, ನಾನು ಪ್ರಬುದ್ಧನಾದ ಮೇಲೆ ಯಾರೊಬ್ಬರು ನನ್ನನ್ನು ಸ್ವಾಮಿ ಮಾಡಬೇಕು ಅಂತ ಬಯಸಿದರು. ಆದರೆ ಆವಾಗ ನಾನು ಸ್ವಾಮಿ ಆಗಬಾರ್ದು ಅಂತ ತೀರ್ಮಾನಕ್ಕೆ ಬಂದಿದ್ದೆ. ಯಾವ ಕಾಲಕ್ಕೂ ನಾನು ಒಂದು ಜನ್ಮದಲ್ಲಿ ಸನ್ಯಾಸಿಯಾಗಿ ನನ್ನ ಬದುಕನ್ನು ನಾನು ಹಾಳಿ ಮಾಡ್ಕೋಬಾರ್ದು ಅಂತ ತೀರ್ಮಾನಕ್ಕೆ ಬಂದಿದ್ದೆ. ಹಾಗಾಗಿ ಬಟ್ ನಾನು ಅನೇಕ ಯತಿಗಳ ಜೀವನದ ಪರಿಚಯ ಇದೆ ನನಗೆ. ಅವರ ಬಲ, ಅವರ ದೌರ್ಬಲ್ಯ ಎಲ್ಲವರ ಹತ್ತಿರದಲ್ಲಿ ಕಂಡಿದ್ದೇನೆ. ಯಾಕೆಂದರೆ ಅನೇಕ ಮಂದಿ ಸ್ವಾಮಿಗಳು ನನ್ನ ವಿದ್ಯಾರ್ಥಿಗಳು ನನ್ನ ಹತ್ರ ಓದ್ದವರು. ಹಾಗಾಗಿ ಅವರ ತುಡಿತ, ಅವರ ಸಂಕಟಗಳು,
ಅವರ ವೇದನೆಗಳು, ಅವರ ನೋವು ನಲಿವುಗಳು ಅದನ್ನು ಬಹಳ ಹತ್ತಿರದಲ್ಲಿ ಕಂಡಿದ್ದೇನೆ. ಕಟ್ಟ ಪರಂಪರೆಯ ಮನೆತನದಲ್ಲಿ ಬಂದಂಥ ಒಂದು ಪಂಡಿತ ಪರಂಪರೆಯಲ್ಲಿ ಬಂದಂಥ ತಾವು ಜುಟ್ಟು ಕತ್ತರಿಸಿದಿರಿ, ಹೋಟೆಲ್ಗಳಿಗೆ ಹೋಗಿ ಕಾಫಿ ಕುಡಿಯುತ್ತಿದ್ದೀರಿ, ಆಗಾಗೊಮ್ಮೆ ಬೀಡಿಯು ಸೇರುತ್ತಿದ್ದೀರಿ. ಬೀಡಿ ಅಲ್ಲ, ಸಿಗರೇಟು ಸೇರುತ್ತಿದ್ದೀರಿ ಅನ್ನುವಂಥ ರೋಚಕ ಅನುಭವ ಇದೆ ಅಲ್ಲ. ಇದನ್ನು ನೀವು ಉದ್ದೇಶಪಟ್ಟು ಮಾಡಿರೋ ಅಥವಾ ಒಂದು ಪ್ರೀತಿಗಾಗಿ ಹವ್ಯಾಸ ಅಂತ ಮಾಡಿದ್ರೆ? ಹವ್ಯಾಸ ಅಲ್ಲ, ಅದು ಒಂಥರ ರಿವಲ್ಯೂಷನ್. ಚಿಕ್ಕ ವಯಸ್ಸಿನಲ್ಲಿ ನಾನು ಈ ವೈದಿಕ ಸಂಪ್ರದಾಯದ ಡಾಂಭಿಕತೆಗೆ ರಿವೋಲ್ಟ್ ಆದಾಗ ನಾನು ನಡ್ಕೊಂಡ ರೀತಿ ಅದು. ನಾನು ವೈದಿಕ ಮನೆತನದ ಪರಿಸರದಲ್ಲಿ ಬೆಳೆದವ. ನಮ್ಮ ಮನೆಯು ಒಂದು ವೈದಿಕ ಪರಂಪರೆಯ ಮನೆ, ಸುತ್ತಮುತ್ತ ವೈದಿಕ ಪರಂಪರೆ. ಆದರೆ ಆ ವೈದಿಕ ಮನೆತನದಲ್ಲಿ ಒಳ್ಳೆಯ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇದ್ದಾರೆ. ನನ್ನ ತಂದೆ ಅಂಥವರು ಕೆಲವರು ನಾಟಕ ಕಂಪನಿಯ ವೈದಿಕರು. ಅವರು ವೈದಿಕರ ವೇಷ ಹಾಕ್ತಿದ್ರು, ಆದರೆ ನಿಜವಾಗಿ ಡಾಂಭಿಕರು ಅವರು. ಅದನ್ನು ನೋಡಿದಾಗ ನನಗೆ ಈ ವೈದಿಕ ಪ್ರವೃತ್ತಿಯ ವಿರುದ್ಧ ದಂಗೆ ಹೇಳಬೇಕು ಅಂತ, ಇದರಲ್ಲಿ ಇರುವ ಡಾಂಭಿಕತೆಯನ್ನು ತೆಗೆದು ಶುದ್ಧ ಒಂದು ವೈದಿಕ ಪರಂಪರೆಯನ್ನು ಪರಿಶುದ್ಧ ಮಾಡಬೇಕು ಅಂತ, ಸ್ವಚ್ಛಗೊಳಿಸಬೇಕು ಅಂತ. ಆವಾಗ ನನ್ನ ಹುಡುಗಾಟ. ನಾನು ಆವಾಗ ನಾನು ಈಗ ಹೇಳ್ತಾ ಇರೋ ಕಥೆ ನಾನು 13 ವಯಸ್ಸಿನಲ್ಲಿ. ಸೊ ಏನು ಮಾಡಬೇಕು ಅಂತ, ವೈದಿಕರ ವಿರುದ್ಧ ದಂಗೆ ಹೇಳಬೇಕು ನಾನು, ಈ ಸಂಪ್ರದಾಯಗಳ ಆ ಪ್ರದರ್ಶನದ ವಿರುದ್ಧ. ನಿಜವಾದ ವೈದಿಕ ಸಂಸ್ಕೃತಿಯ ವಿರುದ್ಧ ಅಲ್ಲ, ವೈದಿಕ ಸಂಸ್ಕೃತಿಯನ್ನು ದುರುಪಯೋಗ ಮಾಡಿಕೊಂಡು ಅದನ್ನು ಪ್ರದರ್ಶನದ ವಸ್ತುವಾಗಿ ಮಾಡುವ ಮಂದಿಯ ವಿರುದ್ಧ ನಾನು ದಂಗೆ ಹೇಳಬೇಕು ಅಂತ. ಅದಕ್ಕೇನು ಮಾಡಿದೆ, ಮೊದಲನೇ ನನ್ನ ವೈದಿಕ ವೇಷವನ್ನೆಲ್ಲ ಕಳಿಸಬೇಕು. ಸೊ ನನಗೆ ನಿಜವಾಗಿ ಪುಷ್ಕಳವಾದ ಜುಟ್ಟಿತ್ತು ಚಿಕ್ಕವನಿದ್ದಾಗ. ಮೊದಲು ಜುಟ್ಟು ಕತ್ತರಿಸಿದೆ. ಒಂದು ಮಾತು ಹೇಳಬೇಕು ನಾನು, ನಮ್ಮ ತಂದೆ ಆಕ್ಷೇಪ ಮಾಡಲಿಲ್ಲ. ಯಾಕೆಂದರೆ ಬೇರೆ ಅಪ್ಪಂದಿರಾಗಿದ್ದರೆ ಜುಟ್ಟು ಕತ್ತರಿಸಿ ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ಬೋದಿತ್ತೋ ಇವರು. ನಮ್ಮ ತಂದೆ ಪ್ರತಿಯೊಂದನ್ನು ಆಕ್ಸೆಪ್ಟ್ ಮಾಡ್ತಿದ್ರು. ಮತ್ತು ಯಾರಾದರೂ ಆಕ್ಷೇಪ ಮಾಡಿದರೆ ಅವನು ಬೆಳೆಯೋ ಹುಡುಗ, ಅವನು ಬೆಳೀಲಿಕ್ಕೆ ಬಿಡಿ, ಕರ್ಕ್ ಮಾಡಬೇಡಿ ಅಂತ ಹೇಳ್ತಿದ್ರು. ಹಾಗಾಗಿ ಅವರಿಗೆ ಆ ಬೆಳವಣಿಗೆ ಹಂತದ ಒಂದು ಸೈಕಾಲಜಿ ಚೆನ್ನಾಗಿ ಗೊತ್ತಿದ್ದರಿಂದ ಅವರು ಆಕ್ಷೇಪ ಮಾಡಲಿಲ್ಲ. ಸರಿ, ಊರಿನಲ್ಲೆಲ್ಲ ಆಕ್ಷೇಪ ಬೀಳುವಂತು. ಏನಪ್ಪ ಇವನು ಸರ್ವವನ್ನು ನಾಶ ಮಾಡ್ತಾನೆ, ಸಂಪ್ರದಾಯ ನಾಶ ಮಾಡ್ತಾನೆ, ಒಳ್ಳೆ ವೈದಿಕರ ಮನೆಯಲ್ಲಿ ಹುಟ್ಟಿದ ಸಿಂಹದ ಹೊಟ್ಟೆಯಲ್ಲಿ ನರಿ ಹುಟ್ಟಿದ ಹಾಗಾಯಿತು ಅನ್ನೋ ತನಕ ಜನಗಳು ಆಡಿಕೊಂಡ್ರು. ತಂದೆಯವರು ಏನು ಹೇಳಲಿಲ್ಲ. ಜುಟ್ಟು ಕತ್ತರಿಸಿದೆ, ತೃಪ್ತಿಯಾಗಲಿಲ್ಲ. ಹಾಗೆ ಇನ್ನು ಈ ವೈದಿಕರ ವಿರುದ್ಧ ನಾನು ಹೋರಾಡಬೇಕು ಅಂತ ಕಚ್ಚೆ ಹಾಕ್ಕೊಂಡು ಬಟ್ಟೆ ಉಡ್ತಿದ್ದೆ. ಬಿಟ್ಟೆ ಮುಂದೆ ಉಡ್ಲಿಕ್ಕೆ ಶುರು ಮಾಡಿದೆ. ಅದು 2ನೇ ಕ್ರಾಂತಿ. ಅದು ಶುರು ಮಾಡಿದೆ, ಇವತ್ತಿಗೂ ಬಿಟ್ಟಿಲ್ಲ ನಾನು. ಯಾವತ್ತೂ ಆಮೇಲೆ ಕಚ್ಚೆ ಹಾಕೋದು ಬಿಟ್ಟೆ. ಆಮೇಲೆ ಒಂದು ಗಮ್ ಶೂಸ್ ತೊಗೊಂಡೆ. ಆಮೇಲೆ ಒಂದು ಬುಷ್ ಶರ್ಟು. ಇಷ್ಟ ಆದಮೇಲೆ ಗಮ್ ಶೂಸ್ ಹಾಕ್ಕೊಂಡು ವೈದಿಕರು ಮಡಿಯಲ್ಲಿ ಪಟ್ಟೆ ಮಡಿ ಉಟ್ಕೊಂಡು ಓಡಾಡುವಾಗ ಅವ್ರ ಎದುರಿನಲ್ಲಿ ಈ ಶೂಸ್ ಹಾಕ್ಕೊಂಡು ಮುಂಡ ಹಾಕ್ಕೊಂಡು ಸಿಗರೇಟ್ ಸೇತ ಇದು ಅಂದರೆ ಇದು ವಿರೋಧ, ರಿವಲ್ಯೂಷನ್, ರಿವೋಲ್ಟ್. ಅವ್ರನ್ನ ನಾನು ನಿಮ್ಮ ಈ ಡಂಬಾಚಾರವನ್ನು ಮೆಚ್ಚುವುದಿಲ್ಲ ಅಂತ ರಿವೋಲ್ಟ್ ಆಗೋದಕ್ಕೋಸ್ಕರ ನಾನು ಸಿಗರೇಟ್ ಸೇತ ಸುತ್ತ ಬರ್ತಾಯಿದ್ದೆ. ಅವರಿಗೆಲ್ಲ ಹೋಯಿತು, ಮಾಣಿ ಪೂರ ಹಾಳಾಯಿತು ಅಂತ. ನಮಗೆ ಅವರ ವಿರುದ್ಧ ದಂಗೆ ಎದ್ದು ಅಂತ ಖುಷಿ, ಅವರು ಟೀಕೆ ಮಾಡಿದಷ್ಟು ಆನಂದ. ಹೀಗೆ ಬಾಲ್ಯದಲ್ಲಿ ಅದನ್ನು ಪ್ರತಿಭಟಿಸಬೇಕು ಅನ್ನುವಂಥ ಭಾವದಿಂದ ಮಾಡಿದ ಹುಡುಗಾಟ ಅದು ಚಟ ಆಗೇ ಉಳ್ಳೇ ಇಲ್ಲ. ಅದು ಮತ್ತೆ ಬಿಟ್ಟೆ ಅದನ್ನು ಯಾವುದೂ ನನಗೆ ಚಟವಾಗಿ ಕಾಡಲಿಲ್ಲ. ಪ್ರಾಯ ತಾವು ಪ್ರದರ್ಶನಕ್ಕಿಂತ ದರ್ಶನಕ್ಕೆ ಆದ್ಯತೆ ಕೊಡುವರು ಅಂತ ವಾಸ್ತವಿಕವಾಗಿ ನನಗೆ ಮಾತಿನಿಂದ ಅರ್ಥ ಆಗ್ತದೆ. ಪ್ರದರ್ಶನ ಪ್ರಿಯತೆ ಅಲ್ಲ, ನಾವು ಒಳಗಿನಿಂದ ಹೊರಗಿನಿಂದ ಒಂದೇ ರೀತಿ ಇರಬೇಕು. ನಾಟಕ ಇವತ್ತು ಧರ್ಮ ಅನ್ನೋದು ಒಂದು ನಾಟಕದ ವಸ್ತುವಾಗಿ ಕೂತುಬಿಟ್ಟಿದೆ. ಅದು ನಿಮ್ಮ ಹೃದಯದ ಒಳಗಿನ ಆಚರಣೆ ಅಲ್ಲ, ಹೊರಗಿನ ನಾಟಕ. ನನಗೇನಾಗಿದೆ ಅಂದರೆ, ನಾವು ಏನು ಬದುಕುತ್ತೇವೆ ನಮ್ಮ ಬದುಕು ಅದು ಧರ್ಮ ಆಗಬೇಕು, ಅದು ನಮ್ಮ ದರ್ಶನ ಆಗಬೇಕು, ನಮ್ಮ ಪ್ರದರ್ಶನ ಆಗಬಾರ್ದು. ಸರಿ, ಅದಕ್ಕೋಸ್ಕರ ನಾನು ಇಡೀ ಜೀವಮಾನ ಹೋರಾಡೋದು. ನಾನಿವತ್ತು ಮಾಡ್ತಕ್ಕ ಪ್ರವಚನಗಳು ಕೂಡ ನಮ್ಮ ಹುಡುಗರಿಗೆ ಹೇಳೋದು, ನೀವು ನಿಜವಾದ ಫಿಲಾಸಫರ್ ಆಗಿ ನಾಟಕ ಮಾಡಬೇಡಿ ಅಂತ. ನಾನು ಕೇಳಿ ತಿಳಿದಂತೆ ನಿಮ್ಮ ಶಾಲಾ ಶಿಕ್ಷಣ ತೀರ ಕಡಿಮೆ, ಸ್ವಾಧ್ಯಾಯ ಅಂತ. ಎಷ್ಟರವರೆಗೆ ಶಾಲೆ ಓದಿದ್ರಿ? ಎಷ್ಟು ವರ್ಷಗಳ ಕಾಲ ನಿರಂತರ ಸ್ವಾಧ್ಯಾಯವನ್ನು ಮಾಡಿ ಈ ಎತ್ತರಕ್ಕೆ ಬೆಳೆದಿರಿ? ನಾನು ನನ್ನ ಪೂರ್ವಜನ್ಮದ ಪುಣ್ಯದಿಂದ ಶಾಲೆಗೆ ಹೋಗಲಿಲ್ಲ, ಆದದ್ರಿಂದ ಇಷ್ಟು ಬೆಳೆದೆ. ಶಾಲೆಗೆ ಹೋಗಿದ್ದರೆ ಎಲ್ಲ ಮೇಷ್ಟ್ರುಗಳ ಹಾಗೆ ರಿಟೈರ್ ಆಗಿ ಹೆಂಡತಿ ಮಕ್ಕಳಿಗೆ ಬೇಡವಾಗಿ ಮನೆಯಲ್ಲಿ ಇರ್ತಿದ್ದೆ. ನಾನು ಬೆಳೆದದ್ದೇ ಶಾಲೆಗೆ ಹೋದೆ. ಯಾಕೆಂದರೆ ಶಾಲೆ ಅನ್ನೋದು ಅದು ನಮ್ಮ ಪ್ರತಿಭೆಯನ್ನು ವಿಕಾಸಗೊಳಿಸುವ ಬದಲು ಸುಮ್ಮನೆ ಬಾಯಿಪಾಠ ಕಲಿಸಿ ಉರು ಹೊಡೆಸಿ ಪಾಸ್ ಮಾಡ್ತಕ್ಕಂಥ ಯಾಂತ್ರಿಕ ನನಗೆ ಇಷ್ಟೇ ಆಗಲಿಲ್ಲ ಶಾಲೆ. ಇಲ್ಲಿ ಬಾಯಿಪಾಠ ಕಲಿಸ್ತಾರೆ, ಬಾಯಿಪಾಠ ಕಲಿತದನ್ನು ಬರಿಬೇಕು.
ಅದನ್ನು ನಿಮಗೆ ಒಂದು ಕತೆ ಹೇಳ್ತೇನೆ ನಾನು. ನನ್ನ ಮಗಳು ಶಾಲೆ ಹೋಗ್ತಾ ಇದ್ಲು. ಮಗಳು ಶಾಲೆ ಹೋಗ್ತಾ ಇದ್ಲು. ಶಾಲೆ ಹೋಗಿ ಮನೆ ಬಂದು ಊರು ಹೊಡಿತಾ ಇದ್ಲು. ನೋಟ್ಸ್ ಬರ್ಕೊಂಡಿದ್ದಾರೆ, ಮೇಷ್ಟ್ರು ನೋಟ್ಸ್ ಕೊಟ್ಟಿದ್ದಾರೆ. ಅದನ್ನು ಇವಳು ಬರ್ಕೊಂಡು ಬಂದಾಳೆ. ಓದಿ ಏನು ಅಂದರೆ, ಶಾಕುಂತಳ ಅನ್ನುವ ಕವಿಯು ಕಾಳಿದಾಸ ಅನ್ನುವ ನಾಟಕವನ್ನು ಬರೆದಿದ್ದಾರೆ. ಇದು ಶಾಲೆಯ ಮೇಷ್ಟ್ರು ಬರ್ಕೊಟ್ಟದ್ದು. ನಾನು ಅಂದೆ, ಇಲ್ಲ ಮಗು, ಕಾಳಿದಾಸ ಅನ್ನುವ ಕವಿ ಶಾಕುಂತಳ ಅನ್ನುವ ನಾಟಕ ಬರೆದದ್ದು ಅಂತ ಆಗಬೇಕು ಅಂದರೆ, ಇಲ್ಲಪ್ಪ ನಿಮಗೆ ಗೊತ್ತಿಲ್ಲ, ಮೇಷ್ಟ್ರು ಹೀಗೆ ಬರ್ಕೊಟ್ಟಿದ್ದಾರೆ ಬೋರ್ಡ್ನಲ್ಲಿ, ನಾನು ಅದನ್ನು ಬರ್ಕೊಡು. ನಾನು ಕಡೆ ಹೇಳಿದೆ, ಅದನ್ನೇ ಊರು ಹೊಡಿ. ಯಾಕೆಂದರೆ ಈ ದೇಶದಲ್ಲಿ ಸತ್ಯ ತಿಳಿಯೋದು ಮುಖ್ಯ ಅಲ್ಲ, ಪಾಸಾಗೋದು ಮುಖ್ಯ. ನೀನು ಹಾಗೆ ಶಾಕುಂತಳ ಅನ್ನೋ ಕವಿಂತ ಬರೆದ್ರೆ ಮೇಷ್ಟ್ರು ಪಾಸ್ ಮಾಡ್ತಾರೆ, ಯಾಕೆಂದರೆ ನೋಟ್ಸ್ ಕೊಟ್ಟದ್ದು ಹಾಗೆ. ನೀನು ಸತ್ಯ ಬರೆದ್ರೆ ಫೇಲ್ ಮಾಡ್ತಾರೆ. ಹಾಗೆ ನಮ್ಮ ಶಿಕ್ಷಣ ಪದ್ಧತಿಯ ಬಗ್ಗೆ ನನಗೆ ಬಾಲ್ಯದಿಂದ ಎವರ್ಷನ್ ಇತ್ತು. ಅದರಿಂದ ನಮಗೆ ನಿಜವಾದ ಅರಿವು ಸಿಗುವುದಿಲ್ಲ. ನಮ್ಮನ್ನು ಯಾಂತ್ರಿಕವಾದ ಶಿಕ್ಷಣ ರಂಗದಲ್ಲಿ ತರಬೇತಿ ಮಾಡ್ತಾರೆ, ಸರಿಯಾದ ಅರಿವು ಮೂಡಿಸುವುದಿಲ್ಲ ಅಂತ. ಅದಕ್ಕೆ ನಾನು ಸ್ವತಂತ್ರವಾಗಿ ಅಧ್ಯಯನ ಮಾಡಬೇಕು ಅಂತ. ಹಾಗಾಗಿ ತಮಾಷೆ ಇರೋದ್ರೆ, ನಾನು ಶಾಲೆಗೆ ಸೇರಿಸಿದ್ರು ನಮ್ಮ ಅಪ್ಪ. ಮೊದಲು ಸೇರಿಸಿದ್ದು 4ನೇ ಕ್ಲಾಸಿಗೆ. ಹಿಂದಿನ ಹಾಗೆ 1ನೇ ಕ್ಲಾಸಿನಿಂದಲೇ ಕಲಿಬೇಕು ನಿಯಮ ಇರಲಿಲ್ಲ. ಹಿಂದೆ ಸೌಲಭ್ಯ ಇತ್ತು. ಅರ್ಹತೆಯನ್ನು ನನ್ನನ್ನು ಟೆಸ್ಟ್ ಮಾಡಿ ಶಾಲೆಗೆ ಹೋದಾಗಲೇ ಮೊದಲು 4ನೇ ಕ್ಲಾಸಿಗೆ ಸೇರಿಸಿದ್ರು. 4ನೇ ಕ್ಲಾಸ್ ಆದಮೇಲೆ 6ನೇ ಕ್ಲಾಸಿಗೆ. 2 ವರ್ಷದಲ್ಲಿ ಸಾಕಾಯ್ತು, ಇನ್ನು ಬೇಡ ಶಾಲೆಯಲ್ಲಿ ಬಿಟ್ಟೆ. ಅಲ್ಲಿಂದ ಸಂಸ್ಕೃತ ಕಾಲೇಜಿನಲ್ಲಿ 1 ವರ್ಷ. ಹೀಗೆ ನನ್ನ ದುರ್ದೈವಾన్ని 3 ವರ್ಷ ಶಾಲೆ ಹೋಗಬೇಕಾದ್ದು. ಆದ ನಂತರ ನನಗೆ ಇನ್ನೂ ಶಾಲೆ ಬೇಡ. ನಾನು ಅದರ ಒಂದು ವಿಷಯ, ಸಂಸ್ಕೃತ ಕಾಲೇಜಿನಲ್ಲಿ ಕಾಲೇಜಿಗೆ ಹೋಗಬೇಕಾದ್ರೆ ಮೊದಲು ಎಂಟ್ರೆನ್ಸ್ ಅಂತ ಒಂದು ಪರೀಕ್ಷೆ ಇದೆ, ಅದರಲ್ಲಿ ಪಾಸ್ ಆದರೆ ಕಾಲೇಜಿಗೆ ಹೋಗ್ಬೋದು. ನನಗೆ ಆವಾಗ ಒಂದು ನಿಜವಾಗಿ ನನ್ನ ಒಂದು ಭ್ರಮೆ ಏನಿತ್ತು ಗೊತ್ತಾ, ನಾನು ಹೀಗೆ ಉಪನಿಷತ್ತುಗಳು, ವೇದ, ಸಾಹಿತ್ಯ ಇದರಲ್ಲಿ ಬೆಳೀತೇನೆ ಅಂತ ಕಲ್ಪನೆ ಇಲ್ಲ ಆವಾಗ ನನಗೆ. ಆವಾಗ ಇದ್ದದ್ದು ಮಾಡೆಲ್ಲು ನಮ್ಮ ತಂದೆ. ಅವರು ತರ್ಕಕ್ಕೆ ಸರಿ, ತರ್ಕಶಾಸ್ತ್ರದಲ್ಲಿ ಇಡೀ ದಕ್ಷಿಣ ಭಾರತದಲ್ಲೇ ಒಬ್ಬ ಅಗ್ರಗಣ್ಯ ಪಂಡಿತರು ಅವರು. ಮತ್ತು ನನಗೆ ಹಾಗೆ ಹೇಳಿದ್ನಲ್ಲ, ತಂದೆಯವರು ಸ್ವಾಮಿಗಳಿಗೆ ಪಾಠ ಹಿಡಿಕೆ ಹೋಗುವಾಗ ಸ್ವಾಮಿಗಳಲ್ಲಿ ಎದ್ದು ನಿಲ್ತಿದ್ರು. ಆಗ ನಾನು ತರ್ಕ ಕಲಿತ್ರೆ ಸ್ವಾಮಿಗಳು ಎದ್ದು ನಿಲ್ತಾರೆ ಅಂತ. ಇಷ್ಟೇ ನನಗೆ. ಅದರಿಂದ ನಾನು ಸ್ವಾಮಿಗಳು ಎದ್ದು ನಿಲ್ಲುವಂತೆ ಆಗಬೇಕಂದ್ರೆ ತರ್ಕ ಕಲಿಬೇಕು ಅಂತ, ತರ್ಕ ಕೋರ್ಸ್ ಮಾಡಬೇಕು ಅಂತ ಎಂಟ್ರೆನ್ಸನ್ನೇ ತರ್ಕ ಮೇನ್ ಆಗಿ ತೊಗೊಂಡು ಕೂತೆ. ವಿಧಿಯ ಆಟ ನೋಡಿ, ಐ ಗಾಟ್ ಓನ್ಲಿ 35 ಮಾರ್ಕು. 35 ಫೇಲ್ ಅಲ್ಲ, ಆದರೆ ಕಾಲೇಜಿಗೆ ಸೇರಬೇಕಾದ್ರೆ ಮಿನಿಮಮ್ ಯು ಮಸ್ಟ್ ಸ್ಕೋರ್ 40. 40 ತೊಗೊಳ್ಳದೆ ಕಾಲೇಜಿಗೆ ಸೇರುವ ಹಾಗಿಲ್ಲ, ಫೇಲ್ ಅಲ್ಲ, ಪಾಸು, ಆದರೆ ಕಾಲೇಜಿಗೆ ಹೋಗುವ ಹಾಗಿಲ್ಲ. ತುಂಬ ದುಃಖ ಆಯಿತು ನನಗೆ, ತುಂಬ ದುಃಖ ಆಗಿ ನನಗೆ ತರ್ಕ ಕಲಿಬೇಕಿತ್ತು. ತರ್ಕದಲ್ಲಿ ಸಿಗಲಿಲ್ಲ ಮಾರ್ಕು ಅಂತ ಸೆಕೆಂಡ್ ಟೈಮ್ ನಾನು ಪುನಃ ಅದೇ ಸಬ್ಜೆಕ್ಟ್ ತೊಗೊಂಡು ಮತ್ತೊಮ್ಮೆ ಪರೀಕ್ಷೆ ಕೊಟ್ಟೆ. ಆವಾಗಲೂ 35. ತುಂಬ ದುಃಖ ಆಯಿತು ನನಗೆ ಆವಾಗ. ನಾನು ಅಪ್ರಯೋಜಕ. ಯಾಕೆಂದರೆ ಎಲ್ಲರ ಹಾಗೆ ಕಲಿತ ಮೇಲೆ ಬರುವ ಯೋಗ್ಯತೆ ಇಲ್ಲ, ನಾನು ಅಪರದಂಡ ಇರಬೇಕು ಅಂತ. ಆದರೆ ಆವಾಗ ಇನ್ನೊಂದು ಕಡೆಯಿಂದ ಛಲ ನಿಂತು, ನಾನು ಇನ್ನೂ ಶಾಲೆಗೆ ಕಾಲಿಡುವುದಿಲ್ಲ ಕಲಿಯುವುದಕ್ಕೋಸ್ಕರ. ಇನ್ನೂ ಶಾಲೆಗೆ ಹೋಗುವುದಿದ್ದರೆ ಶಾಲೆಯಲ್ಲಿ ಪಾಠ ಹೇಳುವವರಿಗೆ ಕ್ಲಾಸ್ ಮಾಡೋದಕ್ಕೋಸ್ಕರ ಹೊರತು ಕಲಿಯೋದಕ್ಕೆ ಕಾಲಿಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದೆ. ಆವತ್ತಿನಿಂದ ಶಾಲೆ ಸಹವಾಸ ಬಿಟ್ಟೆ. ಆಮೇಲೆ ನಾನು ಶಾಲೆಗೆ ಹೋದು ಉಪಾಧ್ಯಾಯರಿಗೆ ಪಾಠ ಮಾಡಲಿಕ್ಕೆ, ಲೆಕ್ಚರರ್ಸ್ಗಳಿಗೆ ಬೋಧನೆ ಮಾಡಲಿಕ್ಕೆ ಹೊರತು ಕಲೀಲಿಕ್ಕೆ ಶಾಲೆ ಹೋಗಲಿಲ್ಲ. ಎಷ್ಟು ವರ್ಷಗಳ ಕಾಲ ಸ್ವಾಧ್ಯಾಯವನ್ನು ಮಾಡಿದ್ದೀರಿ ಮನೆಯಲ್ಲಿ ಕೂತು? ನಾನು ಓದಿದ್ದು ಅಂದರೆ ಕನಿಷ್ಠ ಒಂದು 10 ವರ್ಷ. ಅಂದರೆ 12ರಿಂದ 22 ತನಕ. ಇದು ಬರೀ ಏನು ಪುಸ್ತಕ ಸಿಕ್ಕಿತೋ ಇಂಗ್ಲೀಷ್ನಲ್ಲಿ, ಸಂಸ್ಕೃತದಲ್ಲಿ, ಕನ್ನಡದಲ್ಲಿ. ಕಾದಂಬರಿಗಳು ಏನು ಸಿಕ್ಕಿದ್ದು ಬರೀ ಫಿಲಾಸಫಿ ಅಲ್ಲ. ಆ 10 ವರ್ಷಗಳು ನನ್ನ ಕೈಗೆ ಸಿಕ್ಕಿದ ಎಲ್ಲ ಪುಸ್ತಕಗಳನ್ನು ರಾತ್ರಿ ಬೆಳಗಿನ ತನಕ ಕೂತು ಓದುವುದು. ಆ ರಾತ್ರಿ ಬೆಳಗಿನ ತನಕ ಓದುವುದರಲ್ಲಿ ಒಂದು ಜೋಕ್ ನಡೆಯಿತು. ತಂದೆಯವರು ಯಾವಾಗ 4 ಗಂಟೆಗೆ ಬೆಳಗಾತಿ ಹೇಳ್ತಿದ್ರು. ಅವ್ರು 4 ಗಂಟೆಗೆ ಎದ್ದು ಹೊರಗೆ ಹೋಗಲು ನಾನು ಓದ್ತಾನೇ ಇದ್ದೇನೆ. ರಾತ್ರಿ ಮಲಗಲಿಲ್ಲ ನಾನು. 4 ಗಂಟೆಗೆ ಒಳಗೆ ಬಂದರು, ನಾನು ಓದ್ತಾ ಇದ್ದೆ. ಕೂಡಲೇ ಒಂದು ತಮಾಷೆ ಮಾಡಿದ್ರು, ಇನ್ನು ಬೆಳಗಾಯಿತು ಮಲಗಬಹುದು ಅಂತ. ಇನ್ನು ಬೆಳಗಾಯಿತು ಮಲಗು ಅಂತೇಳಿ ನಗ್ತಾ ಇದ್ರು. ಹಾಗೆ ಬೆಳಗಿನ ತನಕ ರಾತ್ರಿ ಒಂದು ಪುಸ್ತಕ ಹಿಡ್ಕೊಂಡ್ರೆ ಅದು ರಾತ್ರಿ ಕೂತು ಅದು ಮುಗಿಯುವವರೆಗೂ ಅದು ಓದಿ ಕಂಪ್ಲೀಟ್ ಮಾಡದೆ ಮಲಗೋ ಹಾಗಿಲ್ಲ, ಅಷ್ಟು ಪುಸ್ತಕದ ಚಟ ಹಿಡಿದೋಯ್ತು. 10 ವರ್ಷ ಸೆಲ್ಫ್ ಸ್ಟಡಿ ಮಾಡಿದೆ. ಆವಾಗ ನನಗೆ ಈ ಫಿಲಾಸಫಿಗಳಿಗೆಲ್ಲ ಅದ್ರ ಏನಾಗಿತ್ತು, ನಮ್ಮದು ಮಧ್ವ ಪರಂಪರೆ, ಮಧ್ವಾಚಾರ್ಯರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇತ್ತು. ಆದರೆ ನಾನೇ ಪ್ರಶ್ನಿಸಿಕೊಂಡೆ, ಮಧ್ವಾಚಾರ್ಯ ಮೇಲೆ ನನಗೆ ರೆಸ್ಪೆಕ್ಟ್ ಯಾಕಿರೋದು? ಮಾಧ್ವನಾಗಿ ಹುಟ್ಟಿದ್ರಿಂದ, ಓದಿ ಅಲ್ಲ. ಸೊ ನಾನು ಮಾಧ್ವನಾಗಿ ಹುಟ್ಟಿದ್ರಿಂದ ನನಗೆ ಮಧ್ವ ಸಿದ್ಧಾಂತ ಗ್ರೇಟ್ ಆಗಬಾರ್ದು. ನಾನು ಎಲ್ಲವನ್ನು ಓದಬೇಕು, ಓದಿ ನನಗೆ ಮೆಚ್ಚುಗೆಯಾದ ಪಂಥವನ್ನು ನಾನು ಹಿಡಿಯಬೇಕು.
ಇದು ನಾನು 13ನೇ ವಯಸ್ಸಿನಲ್ಲಿ ಕಂಡಂಥ ಒಂದು ಅದು ನೋಡಿ, ಈ ಬೆಳವಣಿಗೆಗೆ ಇವೆಲ್ಲ ಚಿಂತನೆಗಳು ನಾನು ಕ್ರಿಯೇಟಿವ್ ಆಗಿ ಬೆಳೀಲಿಕ್ಕೆ ಬಹಳ ಹೆಲ್ಪ್ ಮಾಡಿತು. ಹಾಗಾಗಿ ನಾನು ಐ ಸ್ಟಾರ್ಟೆಡ್ ರೀಡಿಂಗ್ ಶಂಕರ. ಮಧ್ವಾಚಾರ್ಯನೂ ಓದಲಿಲ್ಲ ಮೊದಲು ಶಂಕರ, ಯಾಕೆಂದರೆ ಕ್ರೊನೊಲಾಜಿಕಲಿ ಶಂಕರರು ಏನು ಹೇಳಿದ್ದಾರೆ, ಅದರ ನಂತರ ಬಂದ ರಾಮಾನುಜರು ಏನು ಹೇಳಿದ್ದಾರೆ, ಅದರ ನಂತರ ಬಂದ ಶಂಕರಾಚಾರ್ಯ ಅದು ಮಧ್ವಾಚಾರ್ಯ ಏನು ಹೇಳಿದ್ದಾರೆ, ಇದನ್ನು ನೋಡಿಕೊಂಡು ಇದು ನನಗೆ ಯಾವುದು ಹಿತ ಅಂತ ನಾನು ಕಂಡುಕೊಳ್ಳಬೇಕು ಅಂತ ನನ್ನ ಅಧ್ಯಯನದ ಸೆಲ್ಫ್ ಸ್ಟಡಿಯಲ್ಲಿ ಇಂಥ ಒಂದು ವಿವೇಚನೆ. ಎರಡನೇದಾಗಿ ತಮಾಷೆ ಏನು ಗೊತ್ತಾ, ನನಗೆ ಡೌಟ್ಸ್ ಬಂದಾಗೆಲ್ಲ ಆ ಕಾಲದ ಪಂಡಿತರ ಹತ್ರ ಕೇಳ್ತಾ ಇದ್ದೆ. ಹೆಚ್ಚಿನ ಪಂಡಿತರುಗಳೆಲ್ಲ ಪ್ರಶ್ನೆ ಕೇಳಿದರೆ ಹಾಗೆ ಪ್ರಶ್ನೆ ಮಾಡೋದೇ ತಪ್ಪು ಅಂತ ಹೇಳಿ ಹೊರತು ಉತ್ತರ ಕೊಡಲಿಲ್ಲ. ಹಿಂದಿನವರು ಹೇಳಿದ್ದನ್ನು ಪ್ರಶ್ನಿಸುವುದೇ ತಪ್ಪು ಅಂತ ಹೇಳಿದ್ರು ಹೊರತು ಅದು ನನಗೆ ಗೊತ್ತಾಯ್ತು, ಇವ್ರಿಗೆ ಗೊತ್ತಿಲ್ಲ. ನೀವು ಹೇಳುವಾಗ ಈಗ ನೆನಪಾಯಿತು, ಈ ಪ್ರೇರಣೆಯಿಂದ ನಾನು ಬೇರೆ ಬೇರೆ ಧರ್ಮ ಗ್ರಂಥಗಳ ಪಂಥಗಳ ಗ್ರಂಥವನ್ನು ಓದಿದೆ ಅಂತೇಳಿ. ಬಹುಶಃ ಆಚಾರ್ಯರು ಹೇಳಿದಾಗ ಒಂದು ಜೀವ ಚೈತನ್ಯ ಅಂತ ಇದೆಯಲ್ಲ, ಬಹುಶಃ ಜೀವ ಚೈತನ್ಯವೇ ಪ್ರತ್ಯೇಕವಾಗಿರಬೇಕು ಅಂತ ಊಹಿಸ್ತೇನೆ ನಿಮ್ಮ ಬಗ್ಗೆ ಬರುವಾಗ. ಆಚಾರ್ಯರನ್ನು ಮಹತ್ವಪೂರ್ಣವಾದ ಮಾತು ಹೇಳಿದ್ದಾರೆ. ಹೌದು, ಹಾಗೆ ಜೀವ ಚೈತನ್ಯ ಅಂತ. ಬಹುಶಃ ಒಳಗಿನ ಜೀವ ಚೈತನ್ಯ ಇಷ್ಟೆಲ್ಲ ಹುಡುಗಾಟಕ್ಕೆ ಅಂದರೆ ಅದಕ್ಕೆ ಅನೇಕ ಜನ್ಮಗಳ ಸಂಸ್ಕಾರ ಇರಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಪ್ರಾಯ ಒಂದೇ ಲೈಫಿನಲ್ಲಿ ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿಕೊಂಡು ಅದಕ್ಕೆ ಪೂರ್ವಪಕ್ಷಗಳು, ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ಳೋದು. ಅದೇ ನಾನು ಹೇಳಿದ್ನಲ್ಲ, ನನಗೆ ಉತ್ತರಗಳು ಸಿಗಲಿಲ್ಲ. ಎಲ್ಲ ಪಂಡಿತರು ಅದು ಹಾಗೆ ಪ್ರಶ್ನೆ ಮಾಡಬಾರ್ದು ಅಂತ ಅವರು ನನಗೆ ಗೊತ್ತಾ, ಇವ್ರಿಗೆ ಉತ್ತರ ಗೊತ್ತಿಲ್ಲ ಅಂತ. ಆಗ ತಂದೆಯವರು ಒಂದು ಮಾತು ಎಲ್ಲ ನೋಡಿ, ಟರ್ನಿಂಗ್ ಪಾಯಿಂಟ್ಸ್ ಇದು ಒಂದು ಸೆಂಟೆನ್ಸ್. ತಂದೆಯವರು ಹೇಳಿದರು, ನಿನಗೆ ಪ್ರಶ್ನೆ ಬಂತಲ್ವ, ಎಲ್ಲಿ ಪ್ರಶ್ನೆ ಇದೆಯೋ ಅಲ್ಲೇ ಉತ್ತರ ಇದೆ, ಹುಡುಕು ಅಂದರು. ಅದು ನನ್ನ ಇಡೀ ಜೀವನದಲ್ಲಿ ಸ್ವಂತ ಚಿಂತನೆಗೆ ಪೀಠ, ಆಧಾರ ಸ್ತಂಭ. ಅವತ್ತಿನಿಂದ ನಾನು ಸ್ವಂತ ಚಿಂತನೆ ಮಾಡಿ ನನ್ನ ಪ್ರಶ್ನೆಗಳಿಗೆ ನಾನೇ ಉತ್ತರ ಕಂಡುಕೋಬೇಕು, ಈ ಪಂಡಿತರ ಕೇಳಿ ಉಪಯೋಗ ಇಲ್ಲ ಅಂತ. ವೀಕ್ಷಕರೇ, ಬನ್ನಂಜೆಯರ ಒಂದು ಸೂಕ್ಷ್ಮವಾದಂಥ ದರ್ಶನ ತಮಗಾಗಿದೆ ಅಂತ ಭಾವಿಸ್ತಿದ್ದೇನೆ. ತುಸು ವಿರಾಮದ ಅನಂತರ ಮತ್ತೊಮ್ಮೆ ಬನ್ನಂಜರನ್ನು ತೆರೆದಿಡುವಂಥ ಪ್ರಯತ್ನವನ್ನು ಮಾಡೋಣ.